ಸುಪುತ್ರರಾಗಿ ಈ ರೀತಿಯಂತ ಅವ್ರ ವಿಚಾರ ಅವರಿಗೆ, ನಮ್ಮ ವಿಚಾರ ನಮಗೆ. ಇವತ್ತು ನಮ್ಮ ವಿಚಾರವನ್ನ ದೇಶ ಜನ ಒಪ್ಕೊಂಡಿದ್ದಾರೆ. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರವನ್ನ ಪ್ರಪಂಚ ಇವತ್ತು ಒಪ್ಕೊಂಡಿದೆ. ಅದರ ಪ್ರತಿಫಲನೆ ಇವತ್ತು ದೇಶ ನಡೀತಾ ಇರೋದು ಅಂತ ನಮಗೆಲ್ಲರೂ ಕೂಡ ಗೊತ್ತಂತ ವಿಷಯ. ಹಾಗಾಗಿ ಇದ್ರ ಬಗ್ಗೆ ಸೈರನೇ ಇಲ್ಲ ಅವರಿಗೆ. ಹಾಗಾಗಿ ಪದೇ 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 ಆ ರೀತಿಯಂತ ಹೇಳಿಕೆ ಕೊಡುವ ಮುಖಾಂತರ ಅವರ ಸ್ಥಾನ, ಅವರ ಖಾತೆಗಳನ್ನ ಭದ್ರಪಡಿಸೋದಕ್ಕೋಸ್ಕರ, ಹೈಕಮಾಂಡ್ ಅನ್ನ ಪ್ಲೀಸ್ ಮಾಡೋದಕ್ಕೋಸ್ಕರ ಈ ರೀತಿಯಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಯಾವುದೂ ಕೂಡ ನಾವು ಗಂಭೀರವಾಗಿ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ. ಕೇಂದ್ರದಲ್ಲಿ ಪ್ರಧಾನಿ ಮೋದಿ ದೇಶದ ಚುಕ್ಕಾಣಿ ಹಿಡಿದಿದ್ದು ಇದಕ್ಕೆ 12 ವರ್ಷ ಸಂದಿದೆ. ಈ ಅವಧಿಯಲ್ಲಿ ಅವರು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ದಿದ್ದು ಕೋಟ್ಯಂತರ ಭಾರತೀಯರ ಬದುಕಿನಲ್ಲಿ ಹೊಸ ಭರವಸೆ ಮೂಡಿಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಸಂಸದ BY ರಾಘವೇಂದ್ರ ಹೇಳಿದ್ದಾರೆ. ಕೇಂದ್ರದಲ್ಲಿ ಪ್ರಧಾನಿಯಾಗಿ ನರೇಂದ್ರ ಮೋದಿ 12 ವರ್ಷ ಪೂರೈಸಿ ದಾಖಲೆ ಬರೆದ ಹಿನ್ನೆಲೆಯಲ್ಲಿ ಜೂನ್ 10ರಂದು ಬುಧವಾರ ಬಿಜೆಪಿ ಕಾರ್ಯಕರ್ತರು ಹಾಗೂ ಸಂಸದರು ಒಟ್ಟಾಗಿ ಕಲ್ಲಹಳ್ಳಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತವು ಜಾಗತಿಕ ಮಟ್ಟದಲ್ಲಿ ಗೌರವ ಗಳಿಸುತ್ತಿದ್ದು ಇನ್ಫ್ರಾಸ್ಟ್ರಕ್ಚರ್ಸ್ ಹಾಗೂ ರಾಷ್ಟ್ರೀಯತೆ ವಿಚಾರದಲ್ಲಿ ದೇಶವು ಮುನ್ನಡೆಯುತ್ತಿದೆ. 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಸಂಕಲ್ಪಕ್ಕೆ ವಿಘ್ನೇಶ್ವರನು ಶಕ್ತಿ ತುಂಬಲಿ ಹಾಗೂ ಪ್ರಧಾನಿ ಅವರಿಗೆ ಮತ್ತಷ್ಟು ಉತ್ತಮ ಆರೋಗ್ಯ ಸದೃಢತೆ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಲಾಯಿತು. ಇದೇ ವೇಳೆ ವಿಧಾನ ಪರಿಷತ್ ಚುನಾವಣೆ ಕುರಿತು ಪ್ರಶ್ನೆಗೆ ಪ್ರತಿಕ್ರಿಯಿಸಿದ BYR, ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಗೆಲ್ಲುವ ವಿಶ್ವಾಸವಿದೆ. ಹೆಚ್ಚುವರಿ ಅಭ್ಯರ್ಥಿ ಕಣದಲ್ಲಿದ್ದರೂ ಶಾಸಕರಲ್ಲಿ ಪ್ರಧಾನಿ ಮೋದಿ ಅವರ ಮೇಲಿರುವ ವಿಶ್ವಾಸದಿಂದಾಗಿ ಬಿಜೆಪಿ ಇಬ್ಬರು ಅಧಿಕೃತ ಅಭ್ಯರ್ಥಿಗಳು ಮಾತ್ರವಲ್ಲದೆ ಜೆಡಿಎಸ್ ಹಾಗೂ ಮೈತ್ರಿ ಹೊಂದಾಣಿಕೆಯ 3ನೇ ಅಭ್ಯರ್ಥಿಯೂ ಕೂಡ 100ಕ್ಕೆ 100 ಗೆಲುವು ಸಾಧಿಸಲಿದ್ದಾರೆ ಎಂದರು. ಆರ್ಎಸ್ಎಸ್ ಕುರಿತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನೀಡಿರುವ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸಂಸದರು, ಆರ್ಎಸ್ಎಸ್ ವಿಚಾರವನ್ನು ಇಡೀ ಜಗತ್ತೇ ಒಪ್ಪಿಕೊಂಡಿದೆ ಮತ್ತು ಅದರ ಪ್ರತಿಫಲವಾಗಿ ಇಂದು ದೇಶ ಮುನ್ನಡೆಯುತ್ತದೆ. ಪ್ರಿಯಾಂಕ್ ಖರ್ಗೆ ಅವರು ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಮೆಚ್ಚಿಸಲು ಹಾಗೂ ತಮ್ಮ ಸ್ಥಾನಗಳನ್ನು ಭದ್ರಪಡಿಸಿಕೊಳ್ಳಲು ಇಂತಹ ಬೇಜವಾಬ್ದಾರಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸುವ ಅಗತ್ಯವಿಲ್ಲ ಎಂದರು. ಸತತ 4399 ದಿನ ಸಾರ್ಥಕ ಚುನಾಯಿತ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿ ಇವತ್ತಿಗೆ ನರೇಂದ್ರ ಮೋದಿಜಿಯವರು ವಿಶ್ವ ಕಂಡಂತಹ ಹೆಮ್ಮೆಯ ನಾಯಕರು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೇಶಾದ್ಯಂತ, ಪ್ರಪಂಚದಲ್ಲಿ ಮೂಲೆ ಮೂಲೆಗಳಲ್ಲೂ ಕೂಡ ಈ ದಿನವನ್ನ ಒಂದು ಯಶಸ್ವಿಯಾಗಿ ಎಲ್ಲ ದೇವರ ಒಂದು ಸನ್ನಿಧಾನದಲ್ಲಿ ಇನ್ನು ಹೆಚ್ಚು ಪ್ರಧಾನಮಂತ್ರಿಗಳಿಗೆ ಅಧಿಕಾರ ನಡೆಸುವಂತ ಒಂದು ಆರೋಗ್ಯ ಸದೃಢತೆ ಕೊಡ್ಲಿ ಅಂತೇಳಿ ದೇವರಲ್ಲಿ ನಾವು ಇವತ್ತು ಶಿವಮೊಗ್ಗದ ನಮ್ಮೆಲ್ಲ ಕಾರ್ಯಕರ್ತರೆಲ್ಲ ಒಟ್ಟಾಗಿ ಸೇರಿ ಭಕ್ತಿಪೂರ್ವಕ ನಾವು ಪೂಜೆಯನ್ನ ಮಾಡಿಸಿದೀವಿ. ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೀನಿ, ಅವರ ಒಂದು ಸಾರ್ಥಕತೆಯ ಒಂದು ದಿನಗಳಲ್ಲಿ ವಿಶೇಷವಾಗಿ ಈ ಪ್ರಪಂಚದ ಅನೇಕ ದಿಕ್ಕಿನಲ್ಲಿ ಭಾರತಕ್ಕೆ ಗೌರವ ಬರುವಂತ ಒಂದು ಹೆಜ್ಜೆನ ಇಡುವಂತ ಕೆಲಸಗಳಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳು ಇರ್ಬೋದು, ಮತ್ತು ವಿಶೇಷವಾಗಿ ರಾಷ್ಟ್ರೀಯತೆ ವಿಚಾರದಲ್ಲಿ ಹೆಚ್ಚು ಶಕ್ತಿ ತುಂಬುವಂತ ಒಂದು ಕಾರ್ಯವನ್ನು ಕೂಡ ಹೆಮ್ಮೆಯ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಅವರ ಆಶ್ರಯದಿಂದ ನಮ್ಮ ಮಲೆನಾಡು, ನಮ್ಮ ಶಿವಮೊಗ್ಗ ಕ್ಷೇತ್ರ ಕೂಡ ಎಲ್ಲ ದಿಕ್ಕಿನಲ್ಲೂ ಕೂಡ ಅಭಿವೃದ್ಧಿ ಆಗಿದೆ, ಆಗ್ತಾ ಇದೆ. ಮುಂದೂ ಕೂಡ ಇನ್ನು ಹೆಚ್ಚು ಅಭಿವೃದ್ಧಿ ದಿಕ್ಕಿನಲ್ಲಿ ದೇಶದ ಜೊತೆಗೆ ಮಲೆನಾಡನ್ನು ಕೂಡ ಜೋಡಿಸುವಂತ ಒಂದು ಕೆಲಸ ಹೆಮ್ಮೆಯ ಪ್ರಧಾನಮಂತ್ರಿಗಳ ಒಂದು ಆಶ್ರಯದಿಂದ ನಮ್ಮೆಲ್ಲ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೀನಿ, ಸುದೀರ್ಘವಾದಂತಹ ಒಂದು ಚುನಾಯಿತ ಪ್ರಧಾನಮಂತ್ರಿಗಳಾಗಿ ಇವತ್ತೇನು 4399 ದಿನಗಳು ಇನ್ನು ಹೆಜ್ಜೆನ ಇಡ್ತಾ ಇರ್ತಾರೆ. ಅವರ ಒಂದು ಗುರಿ ಇದೆ, 2047ನೇ ಇಸ್ವಿಗೆ ಸ್ವಾತಂತ್ರ್ಯ ಬಂದು 100 ವರ್ಷಗಳು ತುಂಬುವಂತ ಒಂದು ಸಂದರ್ಭದಲ್ಲಿ ಒಂದು ವಿಕಸಿತ ಭಾರತ ಆಗಬೇಕು ಅಂತೇಳಿ ಸಂಕಲ್ಪ ಇದೆ. ಆ ಸಂಕಲ್ಪಕ್ಕೆ ವಿಘ್ನೇಶ್ವರ ವಿನಾಯಕ ಎಲ್ಲ ರೀತಿಯಂತ ಶಕ್ತಿ ತುಂಬುವಂತ ಕಾರ್ಯ ಮಾಡಲಿ. ಆ ಒಂದು ಅವರಿಗೆ ಬೆಂಬಲಿಸುವಂತ ಒಂದು ನಮ್ಮ ದೇಶದ ಒಂದು ಪ್ರಜೆಗಳನ್ನ, ಅವರ ಮನಸ್ಥಿತಿಯನ್ನ ಒಗ್ಗೂಡಿಸುವಂತ ಕೆಲಸವನ್ನು ಕೂಡ ದೇವರು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಕೇಳ್ಕೊಂತ ತುಂಬಾ ಸಂತೋಷ. ಇವತ್ತು ಈ ದಿನವನ್ನ ಬರುತ್ತೆ ಅಂತ ನಾವು ಯಾರು ಕೂಡ ಅನ್ಕೊಂಡಿದ್ದಿಲ್ಲ. ಯಾಕೆಂದ್ರೆ ಹಿಂದೆ ಅಟಲ್ಜಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಾಗ ಅವರ ಸ್ಥಾನವನ್ನ ಕಳ್ಕೊಂಡಾಗ ಮತ್ತೆ ಆ ಜಾಗವನ್ನ ತುಂಬುವಂತ ಹೆಮ್ಮೆಯ ನಾಯಕ ಯಾರು ಬರಬಹುದು ಅಂತೇಳಿ ನಾವೆಲ್ಲರೂ ಕೂಡ ಕಾರ್ಯಕರ್ತರು ಯೋಚನೆ ಮಾಡ್ತಿದ್ವಿ, ದೇಶದ ಜನ ಯೋಚನೆ ಮಾಡ್ತಾ ಇದ್ರು. ಆದರೆ ಇವತ್ತು ದೇಶದ ನಮ್ಮ ಯೋಗ ಇವತ್ತು ಇಂಥ ಒಬ್ಬ ದೇಶಭಕ್ತ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ರಾಷ್ಟ್ರದ ಒಂದು ಸೇವೆ ತೆಗೆದುಕೊಳ್ಳುವಂತ ಒಂದು ದೊಡ್ಡ ಆಶೀರ್ವಾದ ದೇವರು ಮಾಡಿದಾನೆ. ಇನ್ನು ಹೆಚ್ಚು ಆರೋಗ್ಯ ಅಧಿಕಾರವನ್ನು ನಡೆಸುವಂತ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡುವಂತ ಒಂದು ಆ ಗೌರವವನ್ನು ಅವ್ರು ಉಳಿಸ್ಕೊಂಡಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಪದೇ 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 ಪ್ರಿಯಾಂಕ ಖರ್ಗೆ ಅವರು ಈ ರೀತಿಯಂತ ಆರೋಪವನ್ನು, ಯಾಕೆಂದ್ರೆ ಅವ್ರ ತಂದೆ ಒಂದು ಹಿಂದಿನ ಒಂದು
ಸ್ವತಂತ್ರ ಪೂರ್ವದ ಕಾಂಗ್ರೆಸ್ ಅಲ್ಲಿದ್ದು ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಅವರು ಸುಪುತ್ರರಾಗಿ ಈ ರೀತಿಯಂತ ಅವ್ರ ವಿಚಾರ ಅವರಿಗೆ, ನಮ್ಮ ವಿಚಾರ ನಮಗೆ. ಇವತ್ತು ನಮ್ಮ ವಿಚಾರವನ್ನ ದೇಶ ಜನ ಒಪ್ಕೊಂಡಿದ್ದಾರೆ. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರವನ್ನ ಪ್ರಪಂಚ ಇವತ್ತು ಒಪ್ಕೊಂಡಿದೆ. ಅದರ ಪ್ರತಿಫಲನೆ ಇವತ್ತು ದೇಶ ನಡೀತಾ ಇರೋದು ಅಂತ ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಇದ್ರ ಬಗ್ಗೆ ಸೈರನೇ ಇಲ್ಲ ಅವರಿಗೆ. ಹಾಗಾಗಿ ಪದೇ ಆ ರೀತಿಯಂತ ಹೇಳಿಕೆ ಕೊಡುವ ಮುಖಾಂತರ ಅವರ ಸ್ಥಾನ, ಅವರ ಖಾತೆಗಳನ್ನ ಭದ್ರಪಡಿಸೋದಕ್ಕೋಸ್ಕರ ಹೈಕಮಾಂಡ್ ಅನ್ನ ಪ್ಲೀಸ್ ಮಾಡ್ಲಿಕ್ಕೋಸ್ಕರ ಈ ರೀತಿಯಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಯಾವುದೂ ಕೂಡ ನಾವು ಗಂಭೀರವಾಗಿ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಶಿವಮೊಗ್ಗ ವಿಮಾನ ನಿಲ್ದಾಣದ ನೈಟ್ ಲ್ಯಾಂಡಿಂಗ್ ಸಮಸ್ಯೆ ಬಗ್ಗೆ ಬಗೆಹರಿಸುವಲ್ಲಿ ರಾಜ್ಯ ಸರ್ಕಾರ ವಿಳಂಬತನ ತೋರುತ್ತಿದೆ ಎಂದು ಸಂಸದ ಬಿ.ವೈ. ರಾಘವೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಬಿ.ವೈ. ರಾಘವೇಂದ್ರ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್, ಒಂದು ನಮ್ಮ ಶಿವಮೊಗ್ಗ, ನಾನು ಆಗಲೇ ಹೇಳಿದಂಗೆ ಹೆಮ್ಮೆಯ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿದಂಥ ಏರ್ಪೋರ್ಟ್ ಸಂಪೂರ್ಣವಾಗಿ ಹಣದ ಸಹಕಾರ ಕೊಟ್ಟಿದ್ದು ನಮ್ಮ ಯಡಿಯೂರಪ್ಪನವರು. ಆದರೆ ನಮ್ಮ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಾನು ಸಾಕಷ್ಟು ಬಾರಿ ಕೇಳ್ಕೊಂಡೆ ರಾಜ್ಯ ಸರ್ಕಾರಕ್ಕೆ, ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿಗೆ ಬೇಕಾದಂತ 45 ಎಕರೆ ಫಾರೆಸ್ಟ್ ಲ್ಯಾಂಡ್ ಅನ್ನ ನಾನು ಹ್ಯಾಂಡ್ ಓವರ್ ಮಾಡಿ ಅದಕ್ಕೆ ಆಲ್ಟರ್ನೇಟಿವ್ 100 ಎಕರ್ಸ್ ರೆವಿನ್ಯೂ ಲ್ಯಾಂಡ್ ಅನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟು ಇಷ್ಟೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ಟು ನಮ್ಮ ಅಧಿಕಾರ ಅವಧಿಯಲ್ಲಿ ನಾವು ಮಾಡ್ಕೊಟ್ಟು ಬಂದಿದ್ವಿ. ಕೇವಲ ಅದೊಂದು 26 ಕೋಟಿ ರೂಪಾಯಿ ಕಾಮಗಾರಿ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇದು. ಅದನ್ನ ಇಷ್ಟೊತ್ತಿಗೆ ಮುಗಿಸಬಹುದಿತ್ತು ಕಾಮಗಾರಿ. ಹಾಗಾಗಿ ಈ ಒಂದು ಮಳೆಗಾಲ ಸಂದರ್ಭದಲ್ಲಿ ವಿಸಿಬಿಲಿಟಿ ಇಶ್ಯೂ ಬರುತ್ತೆ. ಹಾಗಾಗಿ ಯಾವುದೇ ಫ್ಲೈಟ್ಸ್ಗಳು ಧೈರ್ಯ ಮಾಡ್ತಾ ಇಲ್ಲ. ಮತ್ತೆ ವಿಶೇಷವಾಗಿ ಬೆಂಗಳೂರು ಮತ್ತೆ ಶಿವಮೊಗ್ಗ ಬೆಂಗಳೂರು ಯಾವುದೇ ಅದಕ್ಕೆ ವೈಬಿಲಿಟಿ ಒಂದು ಫಂಡಿಂಗ್ ಅನ್ನು ಕೂಡ ಯಡಿಯೂರಪ್ಪನವರು ಮಾಡಿದ್ರು. ವರ್ಷಕ್ಕೆ 2 ಕೋಟಿ ಕೊಡ್ತಾ ಇದ್ರು. ಯಾಕೆಂದ್ರೆ ಇದು ಯಾವುದು ನಮ್ಮ ಉಡಾನ್ ಅಂಡರ್ನಲ್ಲಿ ಬರಲ್ಲ. ಹಾಗಾಗಿ ಅದನ್ನು ಕೊಡಿ ಅಂತೇಳಿ ನಮ್ಮ ಎಂ.ಬಿ. ಪಾಟೀಲ್ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ಗೆ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂಡ್ವಿ. ಚೀಫ್ ಸೆಕ್ರೆಟರಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಪಾಪ ಗುಲ್ಬರ್ಗ, ಬೀದರ್ಲ್ಲಿ ಮೊನ್ನೆ ಕೊಟ್ಟರು. ನಮ್ಮ ಮಲ್ನಾಡು ಏನು ಅನ್ಯಾಯ ಮಾಡಿತ್ತೋ ಗೊತ್ತಿಲ್ಲ, ನಮಗೆ ಕೊಡಲಿಲ್ಲ. ಹಾಗಾಗಿ ಇವತ್ತು ಇಂಡಿಗೋ ಫ್ಲೈಟ್ ನಿಂತು ಹೋಗಿದೆ. ಸ್ಪೈಸ್ ಜೆಟ್ ಕೂಡ ಕೆಲವು ಅವರ ತಾಂತ್ರಿಕ ಒಂದು ಸಮಸ್ಯೆನು, ಮತ್ತೆ ಇನ್ನೊಂದು ಕಡೆಗೆ ಈ ಟೈಮಲ್ಲಿ ವಿಸಿಬಿಲಿಟಿ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇಲ್ಲದೇ ಇರೋದ್ರಿಂದ ಸಂಜೆ 5-6 ಗಂಟೆ ಮೇಲೆ ನಮಗೆ ಆ ವಿಸಿಬಿಲಿಟಿ ಪ್ರಾಬ್ಲಮ್ ಇರೋದ್ರಿಂದ ಎಷ್ಟೋ ಸತಿ ಹೋದ ವರ್ಷ ಎಲ್ಲ ಕ್ಯಾನ್ಸಲ್ ಆಗಿದೆ. ಹಾಗಾಗಿ ಆ ರೀತಿಯಾದ ನಮ್ಮ ಏರ್ಲೈನ್ಸ್ಗೂ ಕೂಡ ಲಾಸ್ ಅನ್ನೋ ದೃಷ್ಟಿಯಿಂದ ಅವರೇ ಪ್ರಿಕಾಷನರಿ ಮೆಜರ್ ಆಗಿ ಸ್ಪೈಸ್ ಜೆಟ್ ಒಂದು 3 ತಿಂಗಳು ಮಟ್ಟಿಗೆ ಟೆಂಪ್ರರಿ ಆಗಿ ನಿಲ್ಲಿಸುವಂತ ಕೆಲಸ ಮಾಡಿದ್ದಾರೆ. ನಾನು ಈಗೂ ಕೂಡ ಇವ್ರ ಕೈಲಂತೂ ವೈಬಿಲಿಟಿ ಫಂಡಿಂಗ್ ಅನ್ನ ಮಾಡುವಂತ ಕೆಲಸವನ್ನ ನಮ್ಮ ಮಲೆನಾಡಿಗೆ ಅನ್ಯಾಯ ಮಾಡಿದ್ರು. ಈಗಾದರೂ ಕೂಡ ಇದನ್ನ ಉಡಾನ್ ಅಂಡರ್ನಲ್ಲೇ ನಮ್ಮ ಶಿವಮೊಗ್ಗ ಬೆಂಗಳೂರನ್ನ ಹಿಂದೆ ನಾವು ಉಡಾನ್ ಅಂಡರ್ನಲ್ಲಿ ತೆಗೆದುಕೊಂಡಿದ್ದಿಲ್ಲ. ನಾಳೆ ಉಡಾನ್ 4 ಅಲ್ಲಿ ಟೆಂಡರ್ ಏನು ಆಗ್ತಾ ಇದೆ ದೇಶದಲ್ಲಿ, ಈ ಲೈನ್ ಅನ್ನು ಕೂಡ ಶಿವಮೊಗ್ಗ ಮತ್ತೆ ಬೆಂಗಳೂರನ್ನ ಉಡಾನ್ ಅಂಡರ್ನಲ್ಲಿ ತೆಗೆದುಕೊಂಡು ಮತ್ತೆ ಟೇಕ್ ಆಫ್ ಮಾಡ್ಲಿಕ್ಕೆ ಏನ್ ಬೇಕು ಆ ದಿಕ್ಕನ್ನ ಗಮನ ಕೊಡ್ತಾ ಇದ್ದೀವಿ.